ಚೈಲ್ಡ್ ಆಫೆನ್ಸಸ್ ಜಾಸ್ತಿ ಆಗ್ತದೆ ಅಗೇನ್ಸ್ಟ್ ಚಿಲ್ಡ್ರನ್. ಸೆಕ್ಷುವಲ್ ಅಸಾಲ್ಟ್ ಆಗ್ಬೋದು ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ಬೋದು. ಆಫ್ಟರ್ ಆಲ್ ದೀಸ್ ಕ್ಯಾಟಗರೀಸ್ ಪನಿಷ್ಮೆಂಟ್ ಏನಿರುತ್ತೆ? ಮಿನಿಮಮ್ ಆಫ್ 20 years, ಲೈಫ್ ಇಂಪ್ರಿಸನ್ಮೆಂಟ್ ಆರ್ ಡೆತ್ ಸೆಂಟೆನ್ಸ್. Hello guys, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ RJ Megha from Super Hits 93.5 Red FM and I'm back with another episode of Red Talk. And ಇವತ್ತು once again we have advocate Chethan Kulkarni ಅವರು who will be sharing with a very sensitive law and that is the Pocso Act. Correct? Yes. So ಮತ್ತೊಮ್ಮೆ ಚೇತನ್ ಅವರಿಗೆ ವೆಲ್ಕಮ್ ಟು ರೆಡ್ ಎಫ್ ಎಂ. ಸೊ ಪಾಕ್ಸೋ ಆಕ್ಟ್ ಬಗ್ಗೆ ಮೂವೀಸ್ ಅಲ್ಲಿ ಕೇಳಿದೀವಿ ನಾವು. However, ಇದು ಎಕ್ಸಾಕ್ಟ್ಲಿ ಹೆಂಗ್ ವರ್ಕ್ ಆಗುತ್ತೆ, ಇದರಲ್ಲಿ ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರ್ತಾವೆ, ನೋ ಬಡಿ ಇಸ್ ರಿಯಲಿ ಅವೇರ್ ಆಫ್ ದ್ಯಾಟ್. ಸೊ ನಮ್ಮ ಕೇಳುಗರಿಗೆ ಅಂಡ್ ನಮ್ಮ ವ್ಯೂವರ್ಸ್ಗೆ ಫಸ್ಟ್ ಆಫ್ ಆಲ್ ಪಾಕ್ಸೋ ಆಕ್ಟ್ ಅಂದ್ರೆ ಏನು? ಪಾಕ್ಸೋ ಅಂತ ಅಂದ್ರೆ ಪ್ರೊಟೆಕ್ಷನ್ ಆಫ್ ಸೆಕ್ಷುವಲ್ ಆಫೆನ್ಸಸ್ ಅಗೇನ್ಸ್ಟ್ ಚಿಲ್ಡ್ರನ್. ಇದು ಏನಿದೆ, ದಿಸ್ ಇಸ್ ಅ ಜೆಂಡರ್ ನ್ಯೂಟ್ರಲ್ ಲಾ ಅಂತೀವಿ ನಾವು. ಜೆಂಡರ್ ನ್ಯೂಟ್ರಲ್ ಲಾ ಅಂತ ಅಂದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರಿಗೂ ಅಪ್ಲಿಕೇಬಲ್. ಎನಿಬಡಿ ಹೂ ಇಸ್ ಬಿಲೋ 18, 18 ವರ್ಷದಿಂದ ಕೆಳಪಟ್ಟವ್ರು ಏನಿರ್ತಾರೆ ಈ ಆಕ್ಟ್ ಅಂಡರ್ ಕವರ್ ಆಗುತ್ತೆ. ಅವ್ರ ಅಗೇನ್ಸ್ಟ್ ಯಾವುದೇ ಸೆಕ್ಷುವಲ್ ಆಫೆನ್ಸಸ್ ಆಗಲಿ, ಅಸಾಲ್ಟ್ ಆಗಲಿ ಅಥವಾ ಹರಾಸ್ಮೆಂಟ್ ಆಗಲಿ ಅದನ್ನೆಲ್ಲ ಕವರ್ ಮಾಡುತ್ತೆ ಇದು ಆಕ್ಟ್. ಅಂಡ್ ದಿಸ್ ಕೇಮ್ ಇನ್ ಟು ಫೋರ್ಸ್ ಇನ್ 2012. 2012 ಮೊದಲು ನಮ್ಮ ಹತ್ರ ಪಾಕ್ಸೋ ಇರಲಿಲ್ಲ. ಸೊ ಎವ್ರಿಥಿಂಗ್ ವಾಸ್ ಟ್ರೈಡ್ ಆನ್ IPC. ಇವಾಗ ನಾರ್ಮಲ್ ಸೆಕ್ಷುವಲ್ ಅಸಾಲ್ಟ್ ಆಗಲಿ, ರೇಪ್ ಆಗಲಿ ಅದೇ ತರ ಎಲ್ಲ ಟ್ರೀಟ್ ಮಾಡ್ತಿದ್ವಿ. ಬಟ್ 2012 ಅವರ್ ಗವರ್ಮೆಂಟ್ ರಿಯಲೈಸ್ ದಟ್ ಚೈಲ್ಡ್ ಆಫೆನ್ಸಸ್ ಜಾಸ್ತಿ ಆಗ್ತದೆ ಅಗೇನ್ಸ್ಟ್ ಚಿಲ್ಡ್ರನ್. ಸೆಕ್ಷುವಲ್ ಅಸಾಲ್ಟ್ ಆಗ್ಬೋದು ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ಬೋದು. ಅದೇ ಟೈಮಲ್ಲಿ ಈವ್ ಟೀಸಿಂಗ್ ಇತ್ತು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಅಥವಾ ಇದಕ್ಕೆಲ್ಲದಕ್ಕೂ ಒಂದು ಕೋಡಿಫೈಡ್ ಲಾ ತರಕ್ಕೆ ಆರ್ಟಿಕಲ್ 15 ಆಫ್ ದಿ ಕಾನ್ಸ್ಟಿಟ್ಯೂಷನ್ empowers the government to make laws to protect women and children. Okay, so ಅದಕ್ಕೆ ಅವರು ಆ ಆರ್ಟಿಕಲ್ ಅನ್ನು ಯೂಸ್ ಮಾಡಿಕೊಂಡು ಪಾಕ್ಸೋ ಆಕ್ಟ್ 2012 ತಗೊಂಡು ಬಂದ್ರು. IPC ಇದ್ರೂ ಕೂಡ ದಿಸ್ ಇಸ್ ಅ ಸೆಪರೇಟ್ ಕ್ರಿಮಿನಲ್ ಲಾ. All right, and it is irrespective of gender. ಇದು ಹುಡುಗರಿಗೂ ಅಪ್ಲೈ ಆಗುತ್ತೆ, ಹುಡುಗಿಯರಿಗೂ ಅಪ್ಲೈ ಆಗುತ್ತೆ. Below the age of 18. Below the age of 18. So eve teasing is also in the Pocso Act? Yes, eve teasing is also part of the Pocso Act. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಯಾಕಂತ ಅಂದ್ರೆ ನಮ್ಮಲ್ಲಿ ಇವಾಗ ಹೆಣ್ಮಕ್ಳು ಇರ್ತಾರೆ ಅಥವಾ ಗಂಡ್ ಮಕ್ಳು ಇರ್ತಾರೆ. ಇವತ್ತಿನ ಕಾಲದಲ್ಲಿ ಗಂಡ್ ಮಕ್ಳು ಶೋಷಿತರಾಗ್ತಿದ್ದಾರೆ, ಬರೀ ಹೆಣ್ಮಕ್ಳು. The bad part is ಅದನ್ನ ಯಾರು ನಂಬಲ್ಲ, ಹಂಗಾಗಿ ಎಷ್ಟು ಜನ ಆಕ್ಚುಲಿ ಹೇಳ್ಕೊಳಿಕ್ ಹೋಗಿಲ್ಲ because they will not believe ಅಂತ. ನಿಜ. ಸೊ ಇದ್ರಲ್ಲಿ ಏನಾಗುತ್ತೆ, ಈವ್ ಟೀಸಿಂಗ್ ಅಲ್ಲಿ ನಾವು ತಗೊಂಡಾಗ it comes under sexual harassment ಅಂತೀವಿ ನಾವು. ಈವ್ ಟೀಸಿಂಗ್ ಅಲ್ಲಿ ಯಾವುದೋ ಒಂದು ಅಂಗಾಂಗಗಳು ಮುಟ್ಟೋದಾಗ್ಬೋದು ಅಥವಾ ನೋಡೋ ನೋಟಗಳು ಇರ್ಬೋದು ಅಥವಾ ಯಾವುದೋ ಒಂದು ಹೆಸರಿಂದ ಅವರಿಗೆ ಟೀಸ್ ಮಾಡೋದು ಇರ್ಬೋದು. ಇಫ್ ಇಟ್ ರೆಫರ್ಸ್ ಟು ಎನಿ ಪಾರ್ಟ್ ಆಫ್ ಯುವರ್ ಹ್ಯೂಮನ್ ಬಾಡಿ, ಅಂದ್ರೆ ಅದು ನಿಮ್ಮ ಅಂಗಗಳು ಅಥವಾ ಮರ್ಮಾಂಗಗಳು ಯಾವುದೇ ರೆಫರೆನ್ಸ್ ಬಂದರೂ ಕೂಡ ಅಥವಾ ಆ ರೀತಿಯಾದ ನಿಮ್ ಸೆಕ್ಷುವಲ್ ಇಂಟೆಂಟ್ ಇಂದ ಮಾಡಿದಾಗ ಇಟ್ ಕಮ್ಸ್ ಅಂಡರ್ ಪಾಕ್ಸೋ. Okay, now what question I have is, Pocso Act ಅನ್ನ ಕನ್ಸಿಡರ್ ಮಾಡ್ತಾರೆ ಫಾರ್ ಮೈನರ್ಸ್. ಅವ್ರ ಮೇಲೆ ಯಾವುದೇ ರೀತಿಯ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಫೋರ್ಸ್ ಇದ್ದಾಗ, ಅದು ಮೇಜರ್ ಇದ್ದವರಿದ್ದಾಗ, if a major is doing it to a minor, ಅದು Pocso Act ಅಲ್ಲಿ ಬರುತ್ತೆ. ಬಟ್ ವಾಟ್ ಇಫ್ ಸೇಮ್ ಏಜ್ ಇದ್ದವರು ಮಾಡ್ತಿದ್ರೆ? ಅದು ಬರಲ್ಲ. ಇಟ್ ಕಮ್ಸ್ ಅಂಡರ್ ಜುವೆನೈಲ್ ಜಸ್ಟಿಸ್ ಆಕ್ಟ್. ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಂಡರ್ ಬರುತ್ತೆ. ಯಾಕಂದ್ರೆ ಮಾಡೋರ್ ದಿ ಪರ್ಪೆಟ್ರೇಟರ್ ಆಫ್ ದ ಕ್ರೈಮ್ ಅಂಡ್ ದ ವಿಕ್ಟಿಮ್ ಬೋತ್ ಆರ್ ಮೈನರ್ಸ್. Yes, correct. ಒಬ್ನು 6ನೇ ಕ್ಲಾಸ್ 6th ಸ್ಟ್ಯಾಂಡರ್ಡ್ ಹುಡುಗ ಆಕ್ಚುಲಿ 9th ಸ್ಟ್ಯಾಂಡರ್ಡ್ ಹುಡುಗನಿಗೆ ಚಾಕು ಹಾಕಿದ್ದಾನೆ. ಸೊ ಇಬ್ರು ಮೈನರ್ಸ್ ಅಂತ. ಇಬ್ರು ಮೈನರ್ಸ್. ಸೊ ಇಟ್ ಕಮ್ಸ್ ಅಂಡರ್ ಜುವೆನೈಲ್ ಜಸ್ಟಿಸ್ ಆಕ್ಟ್. ಓಕೆ ಓಕೆ ಓಕೆ. ಸೊ ಯಾಕಂದ್ರೆ ಅವ್ರ ಬುದ್ಧಿ ಬೆಳೆದಿರಲ್ಲ. ಹೌದು. ಓಕೆ, ಎರಡನೇದು ಏನಾಗುತ್ತೆ ಇದರಲ್ಲಿ, ಜುವೆನೈಲ್ ಜಸ್ಟಿಸ್ ಅಂತ ಅಂದ್ರೆ ನಾವು ಇವಾಗ the person who has committed the crime does not know the veracity of the crimes ಅಂತೀವಿ ನಾವು. ಅಥವಾ ಇದನ್ನ ಅವರು ಮೂವಿಯಲ್ಲಿ ನೋಡಿರ್ತಾರೆ, ಯಾರು ಮಾತಾಡೋದನ್ನ ಕೇಳಿರ್ತಾರೆ, ದೇ ವುಡ್ ಹ್ಯಾವ್ ಐಡಿಯಲೈಸ್ ಸಮಥಿಂಗ್. ಅವರಿಗೆ ಅಷ್ಟು ವಿಚಾರ ಶಕ್ತಿ ಇರಲ್ಲ. ಇವಾಗ ನಾವು ಬಿಲೋ 18 ಅಂತಾನೆ ಯಾಕೆ ಇದನ್ನ ಮಾಡ್ತೀವಿ, ಮೈನರ್ ಅಂತ ಕನ್ಸಿಡರ್ ಮಾಡ್ತೀವಿ.
ಅಥವಾ ವೋಟಿಂಗ್ ರೈಟ್ಸ್ ಬಿಲೋ 18 ಅವ್ರಿಗೆ ಯಾಕಿರಲ್ಲ? ಯಾಕೆ ಅಂತಂದ್ರೆ ಅವ್ರ ಬುದ್ಧಿ ಬಯಾಲಜಿಕಲಿ ನೀವು ನೋಡಿದಾಗ ಅವ್ರ ಬುದ್ಧಿ ಕಂಪ್ಲೀಟ್ಲಿ ಡೆವಲಪ್ ಆಗಿರಲ್ಲ, ಅವರಿಗೆ ತಮ್ಮ ಸ್ವಂತವಾದ ವಿಚಾರ ಶಕ್ತಿ ಇರಲ್ಲ. ಅದಕ್ಕೆ ಮೈನರ್ಸ್ ಅಂತೀವಿ. ಅವರಿಗೆ ಸಪರೇಟ್ ಲಾ ಅಂಡರ್ ಟ್ರೈ ಮಾಡ್ತೀವಿ ನಾವು. ದೋ ಇಟ್ ಇಸ್ ಮರ್ಡರ್ ಆರ್ ಇಂಪ್ರಿಸನ್ಮೆಂಟ್ ಅಂತ ಇರಲ್ಲ, ಅವರಿಗೆ ರಿಮಾಂಡ್ ಹೋಮ್ಸ್ ಇರುತ್ತೆ. ಸೊ ಅಲ್ಲಿ ನಾವು ಅವರಿಗೆ ಸಪರೇಟ್ ಆಗಿ ಅವರು, ಬಿಕಾಸ್ ಒನ್ಸ್ ದೇ ಆರ್ ಮೇಜರ್ಸ್ ದೇ ವಿಲ್ ಬಿ ಗಿವನ್ ಬ್ಯಾಕ್ ಟು ದ ಸೊಸೈಟಿ. ಅವರು ವಾಪಸ್ ಬಂದಾಗ ಅವ್ರು ಮಾಡಿರುವಂತ ಕೃತ್ಯ ಇರ್ಬೋದು, ಅಥವಾ ಒಂದು ಒಳ್ಳೆ ವ್ಯಕ್ತಿಯಾಗಿ ವಾಪಸ್ ಬರ್ಬೇಕು. ಅವರು ಜೈಲಿಗೆ ಹೋಗ್ಬಿಟ್ರೆ ಜೈಲಿಗೆ ಹಾಕ್ಬಿಟ್ರೆ ನಾವು ಅಲ್ಲಿ ಹಾರ್ಡನ್ ಕ್ರಿಮಿನಲ್ಸ್ ಇರ್ತಾರೆ, ಹಿಸ್ಟ್ರಿ ಶೀಟರ್ಸ್ ಇರ್ತಾರೆ, ಅಥವಾ ಮರ್ಡರರ್ಸ್ ಇರ್ತಾರೆ, ಅಥವಾ ರೇಪಿಸ್ಟ್ಸ್ ಇರ್ತಾರೆ. ಅವ್ರ ಜೊತೆ ಇವ್ರು ಬೆರೆತ್ರೆ ಆಚೆ ಬಂದಾಗ ಇವರು ಹಾರ್ಡನ್ ಕ್ರಿಮಿನಲ್ ಆಗಿ ಬರ್ತಾರೆ. ಸೊ ಇವ್ರಿಗೋಸ್ಕರನೇ ಸಪರೇಟ್ ಆಗಿ ರಿಮಾಂಡ್ ಹೋಮ್ಸ್ ಅಂತ ಇರುತ್ತೆ. ಅಲ್ಲಿ ಅವ್ರಿಗೆ ಎಜುಕೇಶನ್ ಕೊಡ್ತಾರೆ, ಅವ್ರಿಗೆ ಶಿಸ್ತು ಹೇಳ್ಕೊಡ್ತಾರೆ, ಎಲ್ಲಾನು ಅದು ಕವರ್ ಮಾಡುತ್ತೆ ಜುವೆನೈಲ್ ಜಸ್ಟಿಸ್ ಆಕ್ಟ್. ಸೊ ಇಲ್ಲಿ ಏನಾಗುತ್ತೆ, ಪಾಕ್ಸೋ ಅಪ್ಲೈ ಆಗಲ್ಲ. ಇವಾಗ ಇಬ್ರು ಮೈನರ್ಸ್ ಇದ್ರೆ ಪಾಕ್ಸೋ ಅಪ್ಲೈ ಆಗಲ್ಲ. ಸೊ ಮೇಜರ್ ಇನ್ ಕೇಸ್ ಯಾವುದೇ ರೀತಿಯ ಸೆಕ್ಷುಯಲ್ ಹರಾಸ್ಮೆಂಟ್ ಅನ್ನ ಮೈನರ್ ಜೊತೆ ಮಾಡಿದ್ರೆ ಓನ್ಲಿ ದಟ್ ಕೈಂಡ್ ಆಫ್ ಸಿಚುಯೇಷನ್ ಕಮ್ಸ್ ಅಂಡರ್ ದಿ ಪಾಕ್ಸೋ ಆಕ್ಟ್. ಓಕೆ, ಸೊ ಈ ಪಾಕ್ಸೋ ಆಕ್ಟ್ ಒಳಗಡೆ ಯಾವೆಲ್ಲ ಕ್ಯಾಟಗರೀಸ್ ಬರ್ತಾವೆ ಅಂದ್ರೆ, ಪಾಕ್ಸೋ ಅಂದ್ರೆ ವಿ ನೋ ಇಟ್ ಇಸ್ ಅಬ್ಯೂಸ್, ಬಟ್ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ಅಬ್ಯೂಸ್. ಸೊ ಇಲ್ಲಿ 3 ಮೇನ್ ಕ್ಯಾಟಗರೀಸ್ ಅಂಡ್ 3 ಸಬ್ ಕ್ಯಾಟಗರೀಸ್ ಅಂತೀವಿ. 3 ಮೇನ್ ಕ್ಯಾಟಗರೀಸ್ ಅಂತಂದ್ರೆ inducement, wherein the person is involving a child into that sexual activity. Okay, forcefully, of course. Forcefully, with coercion. Coercion ಅಂತಂದ್ರೆ ಏನು? Without the knowledge of the child. The child would not have the knowledge of what is going on with him or her. ಅವ್ರ ಜೊತೆ ಏನು ಆಗ್ತಿದೆ ಅನ್ನೋದೇ ಅವರಿಗೆ ಗೊತ್ತಿರಲ್ಲ. Second thing is exploitation of the child into sexual activities ಇರ್ಬೋದು, prostitution ಇರ್ಬೋದು. There are so many cases wherein raids ಆದಾಗ we've seen minors being rescued, especially in Mumbai, Bangalore. ಆಗತ್ತೆ, minors are being rescued from prostitution rackets, right? Or there are no brothels as such, but rackets irutte. Third thing is exploitation of the child through pornography or other electronic means. ಅಂದ್ರೆ ಹೆದರ್ಸೋದು ಆಗ್ಬೋದು, ಅಥವಾ ಇದನ್ನ ರೆಕಾರ್ಡ್ ಮಾಡೋದಾಗ್ಬೋದು. See, nowadays we have Instagram, Snapchat and everything, right? So you make sure that the child sends you few things, or you record some things of the child. So see, the child is below 18, right? 16 and above idrunu child. College going kid is also a child, unless that child completes 18. So these are 3 main categories. 3 subcategories anta andre penetrative assault, penetrative sexual assault antivi. Next, aggravated penetrative assault. Okay. Next, normal sexual assault. Okay. ಈಗ penetrative assault ಅಂದ್ರೆ ಏನು? Penetrative assault anta andre wherein you are forcefully, or say without the knowledge of the child, inserting the parts of your body, okay, or any object. Equivalent to rape? It is equivalent to rape, but more heinous than rape. Why more heinous is, in rape scenarios the body of the person is completely developed. Okay, there is certain resistance to pain and other things. Right, but if the child is subject to such abuse, right, the child would be left with how do I say, biological as well as psychological long-lasting effects, damages and long-lasting effects. Right, so it is more than rape, and that is the reason the punishment in penetrative assault is 10 years, which might be extended to 20 years depending upon the grievousness of the issue, or sometimes imprisonment for life. Okay. And of course the fine or the compensation to the child has to be given. So to the penetrative assault. Okay. Aggravated penetrative assault is wherein the child is subject to sexual abuse to an extent wherein the child is left permanently damaged. Okay, or incapacitated antivi, because normal day-to-day activities madakagalla, and the things remain the same, as in any part of the body irbodu, inserting any part of the body, and not just into private parts, mouth, anywhere, right? So and with objects irbodu,
But in this aggravated penetrative assault, the child is damaged completely. ಹೌದು. Okay, wherein the recovery is not normal. Or in some cases, ಇವಾಗ ಮೊನ್ನೆ ನಮ್ಮ ಹುಬ್ಬಳ್ಳಿಯಲ್ಲಿ ಒಂದು ಇನ್ಸ್ಟೆನ್ಸ್ ಆಯಿತು, wherein the person tried committing the offense because the child yelled. To silence the child, he made sure that he actually caught hold of the neck of the child, and the child actually died. ಚೀರಬಾರ್ದು ಅಥವಾ ನಾಯ್ಸ್ ಮಾಡಬಾರ್ದು. So that is aggravated sexual assault. Okay, wherein it resulted in death of the child. Or say there are scenarios wherein we've seen ಇವಾಗ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಅಥವಾ ಚೈಲ್ಡ್ ಇನ್ ದಿಸ್ ಕೇಸ್, ಅವರು ನಾಯ್ಸ್ ಮಾಡ್ತಾರೆ, ಹೋಗಿ ಹೇಳ್ತಾರೆ. ಕೆಲವೊಂದು ಸರ್ತಿ ಏನ್ ಮಾಡ್ತಾರೆ ಇವರು, ದೀಸ್ ಪೀಪಲ್ ಯೂಸ್ ಬ್ಲಂಟ್ ಆಬ್ಜೆಕ್ಟ್ಸ್, blunt sharp objects to make sure that the child does not open up. Or say there are scenarios wherein hate crimes are committed just because some person hates the other person and this person takes the child of that person. Revenge case irutte. Or say ಏನು ಕರ್ಕೊಂಡು ಹೋಗ್ಬೇಕಾದ್ರೆ ಯಾವುದೋ ಒಂದು ಬಾಡಿ ಪಾರ್ಟ್ ಡ್ಯಾಮೇಜ್ ಆಗ್ಬೋದು, ಪರ್ಮನೆಂಟ್ ಡ್ಯಾಮೇಜ್ ಆಗ್ಬೋದು, ಕೈ ಇರ್ಬೋದು, ಕಾಲು ಇರ್ಬೋದು, ಆರ್ ಇನ್ಕ್ಲೂಡಿಂಗ್ ದ ಪ್ರೈವೇಟ್ ಪಾರ್ಟ್ಸ್, wherein the child will not be able to reproduce further. Okay. What if the assault is at that level? There are so many cases wherein I cannot describe few things in public. Right? So ಅದರಲ್ಲಿ ಏನಾಗುತ್ತೆ, the minimum punishment is 20 years, life imprisonment or death sentence, depending upon the grievousness of the issue. Okay. Third subcategory ಬಂದ್ರೆ normal sexual assault ಅಂತೀವಿ ನಾವು. Normal sexual assault ಅಂದ್ರೆ normally what happens with every woman in our society. Rape victims. Not rape victims. This is not rape. Normal sexual assault is not rape. But you're talking about ಹೋಗ್ತಾ ಬರ್ತಾ unappropriate touches, okay. Bad touches, okay. Touching of private part without insertion. Consent. Without child consent ಬರೋದೇ ಇಲ್ಲ. ಹೌದು. But without insertion of any part or whatsoever. Okay. Right? So or say sexual assault ಅಲ್ಲಿ ಏನಾಗುತ್ತೆ, you start teasing the child or manipulating the child to such an extent wherein the child will feel ashamed to walk. Or the body part commenting ಅವ್ರಿಗೆ after point of time ಬಹಳ underconfident feel ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. I think that is why schools ಅಲ್ಲಿ ಈಗ good touch and bad touch ಹೇಳ್ಕೊಡ್ತಾರೆ. So ಈ bad touch ಅನ್ನೋದು ಇದೇ ಕ್ಯಾಟಗರಿ. Okay. And ಇದರಲ್ಲಿ ಏನಾಗುತ್ತೆ, see sexual assaults come from close quarters, especially in children. ಹೌದು. Okay, especially in children. ಯಾಕಂತಂದ್ರೆ there are various scenarios wherein the friends of parents or say relatives ಇರ್ಬೋದು, or even the child's friends who are not of that child's age. For example, say a 16-year-old girl might be a friend with 20-year-old boy. Right? 20-year-old boy touching inappropriately, the girl would understand a bit, but she is still not mature. Right? This can be a case of love, but at the same time it is incumbent upon us as a society. ನಮಗೆ ಸೊಸೈಟಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಇದನ್ನ. ಪಾಕ್ಸೋ ಆಕ್ಟ್ ಅಂತ ಅನ್ನೋದು ಇವತ್ತು ಕಾನೂನಲ್ಲಿದೆ, ಪೊಲೀಸರು ಇದನ್ನ ಮಾಡ್ತಾರೆ, ನಾವು ಲಾಯರ್ಸ್ ಆಗಿ ಮಾಡ್ತೀವಿ, ಬಟ್ ನಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡ್ಬೇಕು to control themselves until they get mature or until they achieve majority. ಯಾಕಂದ್ರೆ there are scenarios, couple of scenarios ಇರ್ಬೋದು wherein the both people are in love, but the boy is major, the girl is minor, or girl is major, boy is minor, and Pocso Act has been induced because of commission of offences. Right? So in such scenarios you'll have to be careful enough to understand, and education necessary there, especially college going kids. And of course the school kids of course. So sir, sexual assault ಬಗ್ಗೆ ಹೇಳಿದ್ರಿ, but after all these categories punishment ಏನಿರುತ್ತೆ? ಇವಾಗ ನಾವು ಇದು penetrative sexual assault ಇದ್ರೆ minimum of 10 years can be extended to 20 years or life imprisonment. Okay. ಇವಾಗ aggravated penetrative sexual assault ಇದ್ರೆ wherein permanent damages to the human body ಇದ್ದಾಗ minimum of 20 years, life imprisonment or death sentence.
ಓಕೆ ಓಕೆ ನಾರ್ಮಲ್ ಸೆಕ್ಷುವಲ್ ಅಸಾಲ್ಟ್ ಹಾಗಿದ್ರೆ ಇಟ್ ಇಸ್ ಮಿನಿಮಮ್ ಆಫ್ 5 years ವಿಚ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು 7 years ಆರ್ 20 years ಡಿಪೆಂಡ್ಸ್ ಆನ್ ದಿ ಗ್ರೀವಿಯಸ್ನೆಸ್ ಅವರು ಏನ್ ಮಾಡಿದ್ದಾರೆ ಅಂತ. ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಸ್ ಅಲ್ಲಿ ಮಿನಿಮಮ್ ಆಫ್ 3 years ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು 5 years. ಓಕೆ, ಈಗ ಬೇರೆ ಎಲ್ಲ ನೀವು ಸೆಕ್ಷುವಲ್ ಅಸಾಲ್ಟ್ ಬಗ್ಗೆ ಹೇಳಿದ್ರಿ, ಈ ಹರಾಸ್ಮೆಂಟ್ ಅಂದಾಗ ಏನೆಲ್ಲ ಕವರ್ ಆಗುತ್ತೆ? ಬಿಕಾಸ್ ಪೀಪಲ್ ನೀಡ್ಸ್ ಟು ನೋ ಕಿ ಹರಾಸ್ಮೆಂಟ್ ಅಲ್ಲಿ ಏನೇನು ಬರುತ್ತೆ. ಇಸ್ ಇಟ್ ಓನ್ಲಿ ದ ವರ್ಬಲ್ ಹರಾಸ್ಮೆಂಟ್, ಇಸ್ ಇಟ್ ಡಿಜಿಟಲ್ ಹರಾಸ್ಮೆಂಟ್, ಯಾವೆಲ್ಲ ಬರುತ್ತೆ? ಇದರಲ್ಲಿ ವರ್ಬಲ್ ಹರಾಸ್ಮೆಂಟ್ ಬರುತ್ತೆ, ಡಿಜಿಟಲ್ ಹರಾಸ್ಮೆಂಟ್ ಬರುತ್ತೆ, ಆರ್ ಎಕ್ಸ್ಪ್ಲಿಸಿಟ್ಲಿ ಟಾಕಿಂಗ್ ಟು ದ ಚೈಲ್ಡ್ ಇರ್ಬೋದು, ಆಫ್ ಎಕ್ಸ್ಪ್ಲಿಸಿಟ್ ಕಂಟೆಂಟ್, ಇಲ್ಲ ಈವನ್ ಎಕ್ಸ್ಪೋಸಿಂಗ್ ಯುವರ್ ಪ್ರೈವೇಟ್ ಪಾರ್ಟ್ಸ್ ಟು ದ ಚೈಲ್ಡ್ ಇರ್ಬೋದು. ಓಕೆ, ಇವಾಗ ನಾವು ಎಷ್ಟೋ ಸರ್ತಿ ನೋಡ್ತಿರ್ತೀವಿ ನಮ್ಮ ಊರಲ್ಲಿ ರೋಡಲ್ಲಿ ಎಲ್ಲಿ ಬೇಕಲ್ಲಿ ನಿಂತು ದೇ ವುಡ್ ಗೋ ಫಾರ್ ರೀಸೆಸ್. ಈವನ್ ದ್ಯಾಟ್ ಕ್ಯಾನ್ ಬಿ ಡ್ಯಾಮೇಜಿಂಗ್ ಟು ದ ಚೈಲ್ಡ್ ಸೈಕಾಲಜಿ. ಓಕೆ, ಅದು ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ನಾವು ಇವತ್ತು ಅವರಿಗೆ ಹಿಡ್ಕೊಂಡು ಪಾಕ್ಸೋ ಅಲ್ಲಿ ಹಾಕಕ್ಕಾಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟು ಬಿ ಸೆನ್ಸಿಟಿವ್ ಎನಫ್ ಟು ಚೂಸ್ ದೇರ್ ಪ್ಲೇಸ್ ವೆರ್ ದೇ ವಾಂಟ್ ಟು ಕ್ರಿಯೇಟ್ ಮೇಕ್ ದಟ್ ಆಕ್ಟಿವಿಟಿ, ರೈಟ್? ಸೊ ಅದು ಆಗ್ಬೋದು, ಅಥವಾ ಶೋಯಿಂಗ್ ಆಫ್ ಪೊರ್ನೋಗ್ರಫಿ ಟು ಅ ಚೈಲ್ಡ್ ಆಗ್ಬೋದು, ಅದು ಸೆಕ್ಷುವಲ್ ಹರಾಸ್ಮೆಂಟ್ ಆಗುತ್ತೆ. ಇಲ್ಲಾಂದ್ರೆ ಎಕ್ಸ್ಪೋಸಿಂಗ್ ದ ಡೀಟೇಲ್ಸ್ ಆಫ್ ದ ಚೈಲ್ಡ್. ಅವ್ರ ಎಷ್ಟೋ ಸರ್ತಿ ನಾವು ಏನ್ ಮಾಡ್ತೀವಿ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳು ಇದರಲ್ಲಿ ಹೋಗ್ತಾರೆ, ಅಂಗಡಿಗೆ ಹೋಗ್ತಾರೆ, ಇದನ್ನ ಟು ಪರ್ಚೇಸ್ ಲಾಂಜರೀಸ್, ಅದಕ್ಕೆಲ್ಲ ಅಟ್ ದ್ಯಾಟ್ ಇನ್ಸ್ಟೆನ್ಸ್ ಆರ್ ಇನ್ ಸಿಮಿಲರ್ ಇನ್ಸ್ಟೆನ್ಸಸ್, ನಾನು ಎಲ್ಲರೂ ಅದೇ ತರ ಮಾಡ್ತಾರೆ ಅಂತನಲ್ಲ, ಅಥವಾ ಎಲ್ಲ ಟೈಮಲ್ಲಿ ಅದು ಆಗುತ್ತೆ ಅಂತನಲ್ಲ, ಬಟ್ ವೆನ್ you behave in a manner which is offensive, right? It is harassing the child, because the child is not safe. Okay, ಇಲ್ಲಪ್ಪ ಅಂತಂದ್ರೆ ನೀವು ದಟ್ಟಿಶ್ ನೋಡೋದಿರ್ಬೋದು, wherein you see a college going kid and you see with an sexual intent or to follow the child. ಇವಾಗ ಎಷ್ಟೋ ಸರ್ತಿ ನಾವು ನೋಡ್ತೀವಿ ರೋಡ್ ರೋಮಿಯೋಸ್ ಅಂತೀವಿ, UP ಅಲ್ಲೆಲ್ಲ ರೋಮಿಯೋ ಸ್ಕ್ವಾಡ್ ಅದಕ್ಕೆ ಮಾಡಿದ್ದು. ಓಕೆ, ಅವ್ರು ಏನ್ ಮಾಡ್ತಾರೆ, ದೇ ಫಾಲೋ ದಿ ಕಿಡ್ ವೇರ್ ಎವರ್ ದ ಕಿಡ್ ಗೋಸ್. ದಟ್ ಆಲ್ಸೋ ಇಸ್ ಅಕೌಂಟೆಡ್ ಅಂಡರ್ ಹರಾಸ್ಮೆಂಟ್. ಆರ್ ಪಾಸಿಂಗ್ ಕಾಮೆಂಟ್ಸ್, ಎಕ್ಸ್ಪ್ಲಿಸಿಟ್ ಕಾಮೆಂಟ್ಸ್, right? All of this is sexual harassment. And the punishment there is 3 to 5 years jail again. Okay. So ಇವೆಲ್ಲ ಈಗ ಪ್ರಾಬ್ಲಮ್ಸ್ ನಡೆದಾಗ how can we talk about, or what are the rules to reporting of? See, I'll tell you, this particular act especially covers the reporting part as well. ಇವಾಗ ನೀವು ಎಲ್ಲೋ ಈ ತರ ಆಕ್ಟಿವಿಟಿ ನಡೆದಿದೆ ಅಂತ ನಿಮ್ಗೆ ಗೊತ್ತಾದ್ರೆ, ಇಟ್ ಇಸ್ ಯುವರ್ ಬೌಂಡೆಡ್ ಡ್ಯೂಟಿ ಟು ರಿಪೋರ್ಟ್. ನೀವು ನೋಡ್ಬಿಟ್ಟು ಸುಮ್ಮನೆ ಇದ್ರೆ ಕೂಡ ನಿಮ್ಗೆ 6 months ಜೈಲ್ ಇದೆ ಅಂಡ್ ಫೈನ್. ಸೊ ವಾಟ್ ಅಬೌಟ್ ದೋಸ್ ಪೀಪಲ್? ಎಲ್ಲ ನಡೀತಿರುವಾಗ ಮೊಬೈಲ್ ತೆಗೆದು ವಿಡಿಯೋ ಮಾಡ್ತಾರೆ ಹೊರತು ಹೆಲ್ಪ್ ಮಾಡಲ್ಲ. ಅದು ಮಾಡಬಾರ್ದು. ದೇ ಹ್ಯಾವ್ ಟು ಗೋ ಅಂಡ್ ಹೆಲ್ಪ್. ಅಂಡ್ ಈವನ್ ಇಫ್ ದೇ ಆರ್ ರೆಕಾರ್ಡಿಂಗ್ ಇಟ್ ಆನ್ ವಿಡಿಯೋ ಅಲ್ಲ, ಇಟ್ ಹ್ಯಾಸ್ ಟು ಬಿ ಫಾರ್ ದ ಪರ್ಪಸ್ ಆಫ್ ರಿಪೋರ್ಟಿಂಗ್. ಎವಿಡೆನ್ಸ್ ಅಟ್ ಲೀಸ್ಟ್. ಎಕ್ಸಾಕ್ಟ್ಲಿ. ಅವ್ರು ಸ್ಟೋರ್ ಮಾಡ್ಕೊಂಡು ರಿಪೋರ್ಟ್ ಮಾಡದೇ ಇದ್ರೇನು ಅವ್ರಿಗೆ ಚೈಲ್ಡ್ ಪೋರ್ನೋಗ್ರಫಿ ಅಥವಾ ಇದ್ರ ಅಂಡರ್ ಬುಕ್ ಮಾಡಬಹುದು ಪೋಕ್ಸೋಗೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಬಿಕಾಸ್ ಈ ತರದ್ದು ಘಟನೆ ನಡೆದಾಗ ನಿಮ್ಮ ಅಕ್ಕಪಕ್ಕದಲ್ಲಿ ಇರೋ ಜನ ಬರೀ ನಿಂತ್ಕೊಂಡು ನೋಡ್ಲಿಕ್ಕತ್ತಾರ ಅಥವಾ ಬರೀ ಫೋನ್ ತಗೊಂಡು ವಿಡಿಯೋ ಮಾಡ್ಲಿಕ್ಕತ್ತಾರ ಅಂದ್ರೆ ಅವರು ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್ ಅದಾರ. ಈ ಹಕ್ಕು ನಿಮಗೆ ಗೊತ್ತಿರಬೇಕು, ಸೊ ದಟ್ ಯು ಕ್ಯಾನ್ ಆಕ್ಚುಲಿ ಟೇಕ್ ದೆಮ್ ಆಲ್ಸೋ ಅಂಡರ್ ದಿಸ್. ಅಂಡ್ ಇಟ್ ಇಸ್ ಯುವರ್ ಬೌಂಡೆಡ್ ಡ್ಯೂಟಿ ಟು ರಿಪೋರ್ಟ್ ಎನಿ ಕ್ರೈಮ್ಸ್ ದಟ್ ಯು ಸಿ. ನಿಮ್ಗೆ ಅವಾಗ ನಿಮ್ಗೆ ನಿಮ್ಮ ಜೀವ ಬೆದರಿಕೆ ಬಿಟ್ಟರು ಕೂಡ ನೀವು ಹೋಗ್ಬಿಟ್ಟು ರಿಪೋರ್ಟ್ ಮಾಡಿ, ಈ ತರ ರಿಪೋರ್ಟ್ ಮಾಡಿ. ಅಂಡ್ ಇಟ್ ಇಸ್ ಆಲ್ಸೋ ದಿ ಬೌಂಡೆಡ್ ಡ್ಯೂಟಿ ಆಫ್ ದ ಪೊಲೀಸ್ ಟು ರಿಜಿಸ್ಟರ್ ಸಚ್ ಕೇಸಸ್. ಓಕೆ, ಯಾಕಂದ್ರೆ ಎಷ್ಟೋ ಸರ್ತಿ ನಾವು FIR ಮಾಡಕ್ ಹೋದಾಗ ಕೆಲವೊಂದು ಇನ್ಸ್ಟೆನ್ಸಸ್ ಆಗಿರುತ್ತೆ, ಬಟ್ ವೆನ್ ಇಟ್ ಕಮ್ಸ್ ಟು ಪಾಕ್ಸೋ, ಪೊಲೀಸ್ ಹ್ಯಾಸ್ ಟು ರಿಜಿಸ್ಟರ್ ದ ಕೇಸ್. ಅದು ಅವ್ರಿಗೆ ಆಮೇಲೆ ಎನ್ಕ್ವೈರಿ, ಆಮೇಲೆ ಫಸ್ಟ್ ರಿಜಿಸ್ಟ್ರೇಷನ್ ಆಫ್ ದ ಕೇಸ್ ಇರುತ್ತೆ. ಇಲ್ಲಾಂದ್ರೆ ದೇರ್ ಆರ್ ಸಿನಾರಿಯೋಸ್ ವೆರ್ ಈವನ್ ದ ಪೊಲೀಸ್ ಆಫೀಸರ್ಸ್ ಆರ್ ಬುಕ್ಡ್ ಅಂಡರ್ ಪಾಕ್ಸೋ. ರಿಜಿಸ್ಟರ್ ಮಾಡದೇ ಇರೋ ಕೇಸ್ ಮಾಡದೇ ಇರೋಕ್ಕೆ ಅವ್ರಿಗೂ ಶಿಕ್ಷೆ ಆಗುತ್ತೆ. ಸಸ್ಪೆನ್ಷನ್ ಇಂದ ಹಿಡಿದು ಜೈಲ್ ಟರ್ಮ್ ವರ್ಗೂ ಇದೆ ಅವ್ರಿಗೆ ಶಿಕ್ಷೆ ಪಾಕ್ಸೋ ಅಂಡರ್. ಸೊ ಇದು ಎಲ್ಲ ಆಗುತ್ತೆ. ಇದು ಬಿಟ್ಬಿಟ್ಟು ಇಫ್ ಯು ಆರ್ ಪೊಸೆಸಿಂಗ್ ಚೈಲ್ಡ್ ಪೊರ್ನೋಗ್ರಾಫಿಕ್ ಸಬ್ಸ್ಟೆನ್ಸ್ ಆನ್ ಯುವರ್ ಮೊಬೈಲ್ ಆಗ್ಬೋದು, ಎನಿ ಎಲೆಕ್ಟ್ರಾನಿಕ್ ಡಿವೈಸ್ ಆಗ್ಬೋದು, ಅಥವಾ ನೀವು ಯು ಆರ್ ಪ್ರಮೋಟಿಂಗ್ ದ ಚೈಲ್ಡ್ ಟು ವಾಚ್ ಪೊರ್ನೋಗ್ರಾಫಿಕ್ ಇದು ಮಟೀರಿಯಲ್,
then also you are booked under Pocso. See, if you are possessing something that belongs that is child pornography, and you are possessing it with the intent of reporting, then you will not be. ನೀವು ರಿಪೋರ್ಟ್ ಮಾಡದೆ ಹೋದ್ರೆ, ಇವಾಗ ನೀವು ಕೇಳಿದ್ರಿ ರೆಕಾರ್ಡ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ. ಇವಾಗ ರೆಕಾರ್ಡ್ ಮಾಡ್ಕೊಂಡು ಅವರು ರಿಪೋರ್ಟ್ ಮಾಡಿದ್ರೆ ಓಕೆ, ರೆಕಾರ್ಡ್ ಮಾಡ್ಬಿಟ್ಟು 1 ತಿಂಗಳು ಯಾರು ಇಟ್ಕೊಳ್ಳಲ್ಲ. ಇಟ್ ಈಸ್ ಫಾರ್ ಯುವರ್ ಎಂಜಾಯ್ಮೆಂಟ್. ಅಟ್ ದಟ್ ಟೈಮ್ ಯು ವಿಲ್ ಬಿ ಬುಕ್ಡ್ ಅಂಡರ್ ಪಾಕ್ಸೋ. ಸೊ ರಿಪೋರ್ಟಿಂಗ್ ಆಫ್ ಕೇಸಸ್ ಆಯ್ತು. ವಾಟ್ ಹ್ಯಾಪನ್ಸ್ ಇಫ್ ಇಟ್ ಇಸ್ ಫಾಲ್ಸ್ ಕೇಸ್? ಓಕೆ, ಈಗ ವಿ ಆರ್ ಟಾಕಿಂಗ್ ಅಬೌಟ್ ಮೈನರ್ಸ್. ಅಲ್ಲೂ ಕೂಡ ಫಾಲ್ಸ್ ಕೇಸ್ ಆಗೋ ಚಾನ್ಸ್ ಇರುತ್ತಾ? ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಅಂದ್ರೆ ವೆನ್ ವಿ ಟಾಕ್ ಅಬೌಟ್ ಮೈನರ್ಸ್ ಅಲ್ಲ, ಎಷ್ಟೋ ಸಿನಾರಿಯೋಸ್ ಅಲ್ಲಿ ಸಿ ಎನಿಬಡಿ ಹೂ ಇಸ್ ಬಿಲೋ 18 ಇಸ್ ಅ ಮೈನರ್, ರೈಟ್? ಇವಾಗ ಬಿಲೋ 18 ಇದ್ದಾಗ ದೇರ್ ಆರ್ ಇನ್ಸ್ಟೆನ್ಸಸ್ ವೇರ್ ಇನ್ 17-year-old ಔಟ್ ಆಫ್ ರಿವೆಂಜ್ ಅವ್ರು ಬುಕ್ ಮಾಡಬಹುದು. Okay, he or she is a juvenile but not a major, right? Or the parents might use the child as a shield. So our time alli enagutte, it is a false case. Okay, false cases alli enagutte, see if the case is proven to be false, right, then the person who has filed the case will have to undergo 6 months imprisonment or fine. ಅದು ಫಾಲ್ಸ್ ಅಂತ ಪ್ರೂವ್ ಆದ್ರೆ. ಓಕೆ, ಅಂಡ್ ಪಾಕ್ಸೋ ಈಗ ನಮ್ಮ ಸಂವಿಧಾನದಲ್ಲಿ ಏನಿದೆ, ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ, ರೈಟ್? ಬಟ್ ಪಾಕ್ಸೋ ಅಲ್ಲಿ ಇಟ್ ಇಸ್ ಗಿಲ್ಟಿ ಅಂಟಿಲ್ ಪ್ರೂವನ್ ಇನ್ನೋಸೆಂಟ್. ಸೊ ದ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಅಂಡರ್ ಪಾಕ್ಸೋ ಹ್ಯಾಸ್ ಟು ಪ್ರೂವ್ ದಟ್ ಹಿ ಇಸ್ ಇನ್ನೋಸೆಂಟ್. ಬೇರೆ ಎಲ್ಲಾ ಕೇಸಸ್ ಅಲ್ಲಿ ಇನ್ಕ್ಲೂಡಿಂಗ್ ರೇಪ್ ಕೇಸ್, ನಾರ್ಮಲ್ ಸಿನಾರಿಯೋಸ್, ದ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಇಸ್ ಇನ್ನೋಸೆಂಟ್ ಅಂಟಿಲ್ ಪ್ರೂವನ್ ಗಿಲ್ಟಿ. ಅದೊಂದು ಇದು ಸಿದ್ಧಾಂತದ ಮೇಲೆ ನಮ್ ಕೋರ್ಟ್ಸ್ ಆಗ್ಲಿ ನಮ್ ಸಂವಿಧಾನ ಆಗ್ಲಿ ಇರುತ್ತೆ. ಬಟ್ ಪಾಕ್ಸೋ ಇದ್ರಲ್ಲಿ ರಿವರ್ಸ್ ಇದೆ. ಸೊ ಅದಕ್ಕೆ ಪಾಕ್ಸೋ ಅಂಡರ್ ಯಾಕೆ ನೀವು ಫಾಲ್ಸ್ ಕೇಸ್ ಹಾಕಿದ್ರು ಕೂಡ ಶಿಕ್ಷೆ ಇದೆ ಅಂದ್ರೆ, ದ ಪರ್ಸನ್ ಇಸ್ ಡೀಮ್ಡ್ ಟು ಬಿ ಗಿಲ್ಟಿ ಅಂಟಿಲ್ ಹಿ ಪ್ರೂವ್ಸ್ ಹಿಮ್ಸೆಲ್ಫ್ ಆಸ್ ಇನ್ನೋಸೆಂಟ್, ರೈಟ್? ಸೊ ಇದ್ರಲ್ಲಿ ಏನಾಗುತ್ತೆ, ಬೈ ದ ಟೈಮ್ ಹಿಸ್ ಇನ್ನೋಸೆನ್ಸ್ ಇಸ್ ಪ್ರೂವನ್, ಮೀಡಿಯಾ ಇಂದ ಹಿಡ್ಕೊಂಡು ಎಲ್ಲಾ ಕಡೆ ಅವನ ಹೆಸರು ಹಾಳಾಗಿರುತ್ತೆ, ಅವನ ವಯಸ್ಸು ಹೋಗಿರುತ್ತೆ, ಎಲ್ಲ ಆಗಿರುತ್ತೆ. ಅಂಡ್ ದಿಸ್ ಇಸ್ ಅ ನಾನ್ ಬೇಲೇಬಲ್ ಆಫೆನ್ಸ್. ಸೊ ಅವನ್ ಎಲ್ಲಿವರೆಗೂ ಇನ್ನೋಸೆಂಟ್ ಅಂತ ಪ್ರೂವ್ ಆಗ್ತಾನೆ ಅಲ್ಲಿವರೆಗೂ ಪಾಪ ಜೈಲಲ್ಲಿ ಇರ್ಬೇಕು ಅವನು, even though he has not committed the offense. So there has to be a deterrent factor. ಇವಾಗ ನಾವು ಎಷ್ಟೋ ಸರ್ತಿ ನೋಡಿದೀವಿ, ರೇಪ್ ಲಾಸ್ ಆರ್ ಬೀಂಗ್ ಯೂಸ್ಡ್ or misused, right? If it is put to good use, you have law ಅನ್ನೋದು ಒಂದು ನೈಫ್ ತರ. ನೀವು ಅದನ್ನ ಬಟರ್ ಆದ್ರೂ ಕಟ್ ಮಾಡಬಹುದು, ಮಟನ್ ಆದ್ರೂ ಕಟ್ ಮಾಡಬಹುದು, ಮನುಷ್ಯನಾದ್ರೂ ಕಟ್ ಮಾಡಬಹುದು. ಸೊ ಅನ್ಲೆಸ್ ಯು ಪುಟ್ ಇಟ್ ಟು ರೈಟ್ ಯೂಸ್ ಅಲ್ಲ. ಇವಾಗ ಎಷ್ಟೋ ಸರ್ತಿ ನಾವು ರೇಪ್ ಕೇಸಸ್ ಆಗ್ಬೋದು, ವೆರ್ ಫಾಲ್ಸ್ ರೇಪ್ ಅಲಿಗೇಷನ್ಸ್ ಆರ್ ಮೇಡ್, ಪಾಪ ಅವನು ಒಂದು 10 ವರ್ಷ ಜೈಲಲ್ಲಿ ಕಳೆದು ಬರ್ತಾನೆ, ವೆರ್ ಹಿ ಇಸ್ ಪ್ರೂವನ್ ಇನ್ನೋಸೆಂಟ್. ಹೂ ರೀಪೇಸ್ ಫಾರ್ ಹಿಸ್ ಲಾಸ್? Nobody. And there is no deterrent factor. Normal rape laws alli illi adike deterrent factor ittidare. If you, because it is non bailable and the person is deemed to be guilty until his innocence is proven. ಬಟ್ ಈಗ ಫಾಲ್ಸ್ ಕೇಸ್ ಹಾಕದೇನೆ, ಫಾರ್ ಎಕ್ಸಾಂಪಲ್ ಪರ್ಪಸ್ಲಿ ಫಾಲ್ಸ್ ಕೇಸ್ ಹಾಕಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ರನ್ನ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ಗೋಸ್ಕರ ಬುಕ್ ಮಾಡಿದ್ದಾರೆ ಅನ್ಕೊಳ್ಳಿ. ಸೊ ಅವ್ನ್ ಬೇಕಂತ ಮಾಡಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವ್ನ್ ಕಂಪ್ಲೀಟ್ಲಿ ಅದೊಂದು ಇಮೇಜ್ ಇದೆಯಲ್ಲ ಅದು ಟ್ಯಾಂಪರ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, ಸಿ ಪಾಕ್ಸೋ ಇವಾಗ ಚೈಲ್ಡ್ ಸ್ಟೇಟ್ಮೆಂಟ್ ತಗೊಂಡಿರ್ತಾರೆ, ರೈಟ್? ಮೆಡಿಕಲ್ ಎಕ್ಸಾಮಿನೇಷನ್ ನಡೆದಿರುತ್ತೆ. ಯಾಕಂದ್ರೆ ಹಂಗೆ ಪಾಕ್ಸೋ ಹಾಕ್ಬಿಟ್ಟು ಒಳಗಡೆ ಇಮಿಡಿಯೇಟ್ಲಿ ಅರೆಸ್ಟ್ ಇಸ್ ಇಮಿಡಿಯೇಟ್, ಬಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಏನು ಇರಲ್ಲ, ನಥಿಂಗ್ ಇಸ್ ಪ್ರೂವ್ನ್. ಸಿ ನಾರ್ಮಲ್ ಸೆಕ್ಷುವಲ್ ನೀವು ಕೇಳ್ಬೋದು, ಇವಾಗ ನಾರ್ಮಲ್ ಸೆಕ್ಷುವಲ್ ಅಸಾಲ್ಟ್ ಆದಾಗ ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಏನು ಮಾಡಲ್ಲ, ರೈಟ್? At that time, statement of the child and the parent of the child or the witness is recorded. Witness recording ಆದಾಗ there is every opportunity given to the witness to correct. ಆಯ್ತು, ಈಗ ಒಂದು ಎಕ್ಸಾಂಪಲ್, I have a daughter or some person has a daughter, right? ಇವಾಗ ಅವನು ಮಗಳಿಗೆ ಶಾಲೆಯಿಂದ ಕರ್ಕೊಂಡು ಬರ್ಬೇಕಾದ್ರೆ ಇದನ್ನ ಮಾಡ್ಬೇಕಾದ್ರೆ ಏನು ನಾವು ಹೊಡೆಯೋದು, ಪೇರೆಂಟ್ಸ್ ಆಗಿ ಹೊಡೆಯೋದು ಬಡಿಯೋದು ನಾವು ಮಾಡ್ತೀವಿ, ನಮ್ಮ ಶಿಸ್ತು ಕಲ್ಸಕ್ಕೆ ನಾವು ಮಾಡ್ತೀವಿ, ನಾವು ಹೊಡಿಬೇಕು ಅಂತ ಹೊಡೆಯಲ್ಲ. ಅಂಡ್ ವಿ ಜನರಲಿ ಏನಾಗುತ್ತೆ, ಇಫ್ ವಿ ಹ್ಯಾವ್ ಅ ಗರ್ಲ್ ಚೈಲ್ಡ್,
ನಾವು ಅವರಿಗೆ ಬೇರೆ ಎಲ್ಲೂ ಹೊಡೆಯಕ್ಕೆ ಹೋಗಲ್ಲ. ಇದು ವಿ ಜಸ್ಟ್ ಲೆಗ್ಸ್ ಮೇಲೆ ಆಗ್ಬೋದು ಅಥವಾ ಗಲ್ಲಕ್ಕಾಗ್ಬೋದು, ಹೊಡಿಬೋದು. ಸೊ ಅದನ್ನ ಥರ್ಡ್ ಪರ್ಸನ್ ನೋಡೋನ್ಗೆ ಅವ್ನ್ ಗೊತ್ತಿರಲ್ಲ ನನ್ನ ಪೇರೆಂಟ್ ಅಂತ ಹೋಗ್ಬಿಟ್ಟು ರಿಪೋರ್ಟ್ ಮಾಡಕ್ಕಾಗಲ್ಲ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಆದಾಗ ದರ್ ಇಸ್ ಎವ್ರಿ ಅಪರ್ಚುನಿಟಿ ಗಿವನ್. ಸೊ ನೀವು ಟ್ರಯಲ್ ಹೋಗೋವರೆಗೂ ಸುಮ್ಮನೆ ಇದ್ದು ಅಥವಾ ಟ್ರಯಲ್ ನಡಿಬೇಕಾದ್ರೂ ಸುಮ್ಮನೆ ಇದ್ರೆ ದೆನ್ ಯು ಆರ್ ಡೆಲಿಬರೇಟ್ಲಿ ಡೂಯಿಂಗ್ ಇಟ್. ಇಲ್ಲಪ್ಪ ಅಂದ್ರೆ ನೀವು ಯು ಆರ್ ದ ವಿಟ್ನೆಸ್, ಯು ಹ್ಯಾವ್ ರಿಪೋರ್ಟೆಡ್, ಯು ಕ್ಯಾನ್ ಆಲ್ವೇಸ್ ರಿಟ್ರಾಕ್ಟ್ ಯುವರ್ ಸ್ಟೇಟ್ಮೆಂಟ್. ಸೊ ಐ ಥಿಂಕ್ ಪಾಕ್ಸೋ ಆಕ್ಟ್ ಅನ್ನ ಬರೀ ಮೂವೀಸ್ ಅಲ್ಲಿ ಮಾತ್ರ ನೀವು ನೋಡಿರಿ ಅಂಡ್ ಬಹಳ ಅರ್ಧಮರ್ಧ ನಾಲೆಡ್ಜ್ ಇರಬಹುದು ಅದ್ರ ಬಗ್ಗೆ. ಬಟ್ ಇವತ್ತು ಚೇತನ್ ಅವರು ಡೀಟೇಲ್ ಆಗಿ ಪ್ರತಿಯೊಂದು ಮಾಹಿತಿನ ನಮ್ ಜೊತೆಗೆ ಹಂಚ್ಕೊಂಡಾರ. ಅಂಡ್ ದಿಸ್ ಇಸ್ ಡೆಫಿನೆಟ್ಲಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿಬಡಿ. ಮಕ್ಕಳಾಗಿರ್ಬಹುದು, ಮೈನರ್ಸ್ ಆಗಿರ್ಬಹುದು, ಬಿಲೋ 18 ಇರುವಂತ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಮತ್ತು ಅಕ್ಕಪಕ್ಕದಲ್ಲಿರೋರು ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಬಿಕಾಸ್ ಯು ಆಸ್ ಅ ಪರ್ಸನ್, ನೀವು ಆಸ್ ಅ ಪೇರೆಂಟ್ ಅದನ್ನ ತಗೊಳ್ಳಿ ಅಥವಾ ನೀವು ಆಸ್ ಅ ವಿಟ್ನೆಸ್ ತಗೊಳ್ಳಿ, ಸರ್ ಹೇಳ್ದಂಗೆನೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಇವೆಲ್ಲ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಬಹಳ ಮುಖ್ಯವಾದಂತು. ಆದಷ್ಟು ಈ ವಿಡಿಯೋನ, ಈ ಮಾಹಿತಿಯನ್ನ ನಿಮ್ಗೆಲ್ಲರಿಗೂ ಗೊತ್ತಿರೋ ಜೊತೆಗೆ ಹಂಚ್ಕೊರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಚೇತನ್ ಅವರೇ ಫಾರ್ ಆಲ್ ದ ಡೀಟೇಲ್ ಇನ್ಫಾರ್ಮೇಶನ್. ಇದೇ ತರ ಇನ್ನು ಸಾಕಷ್ಟು ಲಾ ಬಗ್ಗೆ ಇರುವಂತಹ ಪ್ರತಿಯೊಂದು ಮಾಹಿತಿನ ಚೇತನ್ ಅವರು ನಮ್ಮ ಜೊತೆಗೆ ಶೇರ್ ಮಾಡ್ತಾರ. ಸೊ ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಟಿಲ್ ದೆನ್ ಫಾಲೋ ಮಾಡ್ರಿ ರೆಡ್ ಎಫ್ ಎಂ ಕನ್ನಡ ಅಫಿಷಿಯಲ್ ಪೇಜ್. ಸ್ಟೇ ಟ್ಯೂನ್ಡ್, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ ಎಂ ಕನ್ನಡ.